ಭಾವನಾ ಅಂತೆ ಭಾವನಾ. ನಿಮ್ಮಮ್ಮಂಗೆ ಭಾವನಾ ಬಿಟ್ಟು ಬೇರೆ ಯಾರು ಕಣ್ಣಿಗೆ ಕಾಣಲ್ಲ. ನಮ್ಮ ಅಪ್ಪ ಅಮ್ಮ ಏನ್ ಗತಿ ಇಲ್ದೆ ನನ್ನನ್ನ ಮದುವೆ ಮಾಡ್ಕೊಟ್ಟಿಲ್ಲ ರೀ. ಇನ್ನೇನ್ ಬರ್ತಾಳಲ್ಲ ಈ ಮನೆಗೆ ಮಿಡಲ್ ಕ್ಲಾಸ್ ಭೂದೇವಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮೊದ್ಲೇ ನಂಗೆ ಬೇಜಾರಾಗಿದೆ. ನಿಮ್ಗೆ ಬೇಜಾರಾಗಿದೆ, ನಂಗೆ ಹೊಟ್ಟೆ ಉರಿತಾ ಇದೆ. ಏನ್ ಮಾಡ್ತಿದೀಯ? ಈ ದುಡ್ಡಲ್ಲಿ ಹೋಗಿ ನೆಕ್ಲೆಸ್ ತಗೊಂಡ್ ಬರ್ತೀನಿ. ನಿಂಗೆ ಹುಚ್ಚಿ ಹಿಡ್ದಿದ್ಯಾ? ಹೌದ್ರಿ, ನಂಗೆ ಹುಚ್ಚ ಹಿಡ್ದಿದೆ. ನಿಮ್ಮಮ್ಮ ಹಿರಿಯ ಸೊಸೆಗಂತ 12 ಲಕ್ಷ ರೂಪಾಯಿ ನೆಕ್ಲೆಸ್ ತೆಕ್ಕೊಟ್ಟಿದ್ದಾರೆ. ನನಗೆ ಚಿಜ್ಬಿ 2 ಲಕ್ಷ ರೂಪಾಯಿನೂ ಬಾಳಲ್ಲ. ಅದಕ್ಕೆ ಈ ದುಡ್ಡಲ್ಲಿ ಅದ್ರ ಅಪ್ಪನಂತ ನೆಕ್ಲೆಸ್ ತಗೊಳ್ತೀನಿ. ಹಾಗಂತ ಬೇರೆಯವ್ರ ದುಡ್ಡಲ್ಲಿ ಶೋಕಿ ಮಾಡ್ತೀಯಾ? ಬೇಡ, ಕೊಡಿ, ನೀವೇ ಕೊಡ್ರಿ. ಯೋಗ್ಯತೆ ಇದೆಯಾ? ಸುಮ್ಮನೆ ಮಾತಾಡ್ತಾರೆ. ಇಲ್ಲ ಕಣೆ ಪಾರ್ವತಿ, ಖಂಡಿತ ನಂಗೆ ಆ ಯೋಗ್ಯತೆ ಇಲ್ಲ. ಇವತ್ತು ಇಷ್ಟಾದ್ರೂ ಇದೆ, ಮುಂದೆ ನಿಂಗೆ 2 ಹೊತ್ತು ಊಟಕ್ಕೆ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ. ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರಾ? ಮಗ ಕಣೆ ನಾನು ಲಾ ಓದಿದ್ದೀನಿ, ಬುದ್ಧಿವಂತ ಅಲ್ಲದೆ ಇರ್ಬೋದು, ಆದ್ರೆ ಇನ್ನು ಮನೆಗೆ ಬಂದಿಲ್ಲ. ಅಂಥವಳನ್ನ ನನ್ನೆದುರಿಗೆ ಮೆರೆಸಿದ್ರೆ ಬೇಜಾರಾಗಲ್ವಾ? ಇವತ್ತೇ ಹೀಗೆ ನಡೆದ್ರೆ ನಾಳೆ ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರೂ ಆಶ್ಚರ್ಯ ಇಲ್ಲ. ಅಮ್ಮ ಭಾವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಅವಳು ನಮ್ಮನ್ನ ಆಚೆಗೆ ಹಾಕ್ತಾಳೆ. ಅದು ಹೇಗೆ ಸಾಧ್ಯ? ಅವಳು ಒಳಗಡೆ ಬಂದ್ರೆ ತಾನೇ ಆಚೆಗೆ ಹಾಕೋದು ನಮ್ಮನ್ನ. ಅವಳು ಈ ಮನೆ ಸೊಸೆಯಾಗಿ ಹೇಗ್ ಬರ್ತಾಳೋ ನಾನು ನೋಡ್ತೀನಿ. ಲಕ್ಷ್ಮಿ, ನಿನ್ ಫೋನ್ ರಿಂಗ್ ಆಗ್ತಿದೆ ನೋಡೆ. ನಾನ್ ಮುಖ ತೊಳಿತಿದ್ದೀನಿ ಅಕ್ಕ, ಅವ್ರದೇ ಫೋನ್ ಇರ್ಬೇಕು. ನೀನೇ ಸ್ವಲ್ಪ ನೋಡು. ಹಾಯ್ ಸ್ವೀಟ್ ಹಾರ್ಟ್, ಮಾತಾಡು. ಏನ್ ಗೊತ್ತಾ, ನಮ್ಮ ಮದುವೆ ಗೊತ್ತಾದಾಗ್ನಿಂದ ನಿಮ್ ಮಾತೇ ಆಡ್ತಿಲ್ಲ, ಆದ್ರೂ ತುಂಬಾ ಮಾತಾಡ್ತಿದೀಯ. ವಿಚಿತ್ರ ಅಲ್ವಾ? ನಿನ್ ಬಾಯಿ ಮಾತಾಡ್ತಿಲ್ಲ, ಕಣ್ಣುಗಳು ಮಾತಾಡ್ತಿವೆ. ಒಂದೇ ನೋಟದಲ್ಲಿ 1000 ಮಾತುಗಳನ್ನ ಆಡ್ತಾ ಇದೆ. ಲೈಫಲ್ಲಿ ಒಂದ್ಸಲ ಐ ಲವ್ ಯು ಅಂತ ಹೇಳಿಲ್ಲ, ಆದ್ರೆ ನಿನ್ ಕಣ್ಣುಗಳು 1000 ಹಾಡುಗಳನ್ನು ಹಾಡಿದೆ. ಇಲ್ವಾ ಹೇಳು ಭಾವನಾ, ನಾನೆಷ್ಟು ಲಕ್ಕಿ ಗೊತ್ತಾ? ಹೇಳ್ಬಿಡ್ಲ, ಭಾವ
ಭಾವನ ಅಲ್ಲ, ಲಕ್ಷ್ಮಿ ಅಂತ. ನಿಮ್ಮ ತಾಯಿಗೆ ಪರಮ ಶತ್ರು ವಿಜೇಂದ್ರ ಅರಸ್ ಮಗಳು ಅಂತ ಹೇಳ್ಬಿಡ್ಲ? ಹೇಳ? ಪ್ಲೀಸ್. ಅಕ್ಕ ನೋಡಿದ್ಯಾ ಫೋನು ಯಾರ್ದು ಅಂತ? ಹಲೋ ಭಾವನಾ, ಹಲೋ. ಹಾಗಾದ್ರೆ ಇಷ್ಟೊತ್ತು ಎಲ್ಲ ಹೇಳ್ಬೇಕಾ? ಇಷ್ಟೊತ್ತು ಮುಖ ತೊಳಿತಿದ್ದೆ, ಡ್ರೆಸ್ ಚೇಂಜ್ ಮಾಡ್ತಿದ್ದೆ, ಬಾತ್ರೂಮ್ ಅಲ್ಲಿದ್ದೆ, ಈಗ ಮುಖ ಒರೆಸ್ಕೊತಿದ್ದೀನಿ. ಸಾಕಾ? ಅದೆಲ್ಲ ನಾನು ಕೇಳಿದ್ದು. ಈಗ ಮಾತಾಡ್ತಿದ್ದಾಗ ಯಾಕೆ ಕಟ್ ಮಾಡಿದೆ? ಅಯ್ಯೋ, ನಾನು ರಿಸೀವ್ ಮಾಡಿದ್ದೆ ಈಗ. ಎಷ್ಟೊತ್ತಿ ಹೇಳಿ? ಆದ್ರೆ ನಾನು ಮಾತಾಡ್ತಿದ್ದೆ. ಯಾರ ಜೊತೆ? ನಿನ್ ಜೊತೆ. ಏ ಕಳ್ಳ, ಯಾರದು? ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರಪ್ಪ ನಿಂಗೆ? ನನಗ್ ಡಯಲ್ ಮಾಡಕ್ಕೋಗಿ ಇನ್ಯಾರಿಗೆ ಮಾಡ್ದೆ? ಐ ಸ್ವೇರ್ ನಿಂಗೆ ಡಯಲ್ ಮಾಡಿದ್ದು. ಇಲ್ಲಾಂದ್ರೆ ರೀಡಯಲ್ ಮಾಡಿದಾಗ ನಿಂಗೆ ಕನೆಕ್ಟ್ ಆಗ್ತಿತ್ತು. ಆಹಾ, ಈ ಕತೆ ಎಲ್ಲ ಬೇಡ. ನನ್ ಕನ್ಸರ್ನ್ ಇಷ್ಟೇ. ಬೇರೆ ಯಾರಾದ್ರೂ ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಇದ್ದಾಳೆ. ಏನೀಗ? ಇವತ್ತಿನವರೆಗೂ ಕೊಲೆ ಮಾಡಿಲ್ಲ, ಇನ್ಮೇಲೆ ಅದು ನಡೆಯುತ್ತೆ. ನನ್ನನ್ ಕೊಲ್ತೀಯ? ನಿಮ್ಮನ್ನಲ್ಲಪ್ಪ, ಅವಳನ್ನ. ಮೈ ಗಾಡ್, ಯು ವೆರಿ ಡೇಂಜರಸ್. ಹಾ, ಸೊ ಹುಷಾರಾಗಿರಿ. ಏನೋ ಹಾಗಂದ್ರೆ ಏನ್ ತಪ್ಪು ಮಾಡ್ತಾ ಇದ್ದೀನಿ ನಾನು? ಇದು ಸರಿ ತಪ್ಪಿನ ಪ್ರಶ್ನೆ ಅಲ್ಲ ಅಮ್ಮ. ಮತ್ತೆ ಬೆಳೆಯೋ ತನಕ ಅಣ್ಣ ತಮ್ಮಂದ್ರು, ಆಮೇಲೆ ದಾಯಾದಿಗಳ. ಸಂತೋಷಕ್ಕೆ ಮದುವೆ ಆಗಿ ವಾರ್ಗಿತ್ತೆ ಇನ್ನು ಮನೆಗೆ ಬಂದಿಲ್ಲ, ಆಗ್ಲೇ ಮನಸ್ತಾಪ ಶುರುನಾ? ಪ್ಲೀಸ್ ಅತ್ತೆ, ನಾವು ಕಂಪೇರ್ ಮಾಡೋದಾಗ್ಲಿ ಕಂಪ್ಲೇಂಟ್ ಮಾಡೋದಾಗ್ಲಿ ಮಾಡ್ತಿಲ್ಲ. ಮತ್ತಿನ್ನೇನು? ನಾನ್ ಮಾಡಿದ್ರಲ್ಲಿ ಏನ್ ತಪ್ಪು ಕಂಡು ಹಿಡಿತಾ ಇದ್ರಿ? ಭಾವನಾ ಕಣ್ಣಿಗೆ ಬೆಣ್ಣೆ, ನಿಮ್ ಕಣ್ಣಿಗೆ ಸುಣ್ಣ ಹಚ್ತಾ ಇದೀನಿ ಅಂತನಾ? ಹೌದು. ಅತ್ತೆ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನೀವು ಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇಲ್ಲ. ಆದ್ರೆ ನೋಡಿ, ನನಗೆ ಯಾರನ್ನು ಹರ್ಟ್ ಮಾಡೋ ಉದ್ದೇಶ ಇಲ್ಲ. ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಅಷ್ಟೇ. ಅದಕ್ಕೆ ನಿಮ್ಗೆಲ್ಲ ಹಾಗೆ ಅನ್ನಿಸ್ತಾ ಇದೆ. ಪದ್ಮನಾಭ, ನನಗೆ ನೀನ್ ಬೇರೆ, ಸಂತೋಷ್ ಬೇರೆ ಏನು? ಆದ್ರೆ ನಾನ್ ಬೇರೆ, ಭಾವನಾ ಬೇರೆ ಅಲ್ವಮ್ಮ? ಭಾವನೆ ಯಾಕೋ ಬಂದಿಲ್ಲಿ? ನನ್ನೆದುರಿಗೆ ನೀವು ಅವಳನ್ನ ಸೀಟ್ ಮೇಲೆ ಕೂರಿಸಿ ಅವಳನ್ನ ಉತ್ತರಾಧಿಕಾರಿ ಅನ್ನೋ ಹಾಗೆ ಮಾಡಿದ್ರಿ. ನನಗೆ ಯಾಕೆ ಹಾಕಿರ್ಬೇಡ? ನಾನು ಬುದ್ಧಿವಂತ ಅಲ್ಲದೆ ಇರ್ಬೋದಮ್ಮ, ಆದ್ರೆ ನಿನ್ ಮಗ ಅಲ್ವಾ? ಎಲ್ರೂ ಮಕ್ಕಳಿಗೋಸ್ಕರ ಏನೇನೋ ಮಾಡ್ತಾರೆ, ನಾನು ಅದಕ್ಕಿಂತ ಕಡೆನಮ್ಮ. ಅದು ಹಾಗಲ್ಲ ಕಣೋ. ಅಮ್ಮ, ನನಗೆ ಗೊತ್ತಾಗಲ್ಲ ಅಂತ ಬೈತೀಯ ಹೊರತು ಯಾವತ್ತಾದ್ರೂ ಪದ್ಮನಾಭ ಇದು ಹೀಗಲ್ಲ ಕಣೋ, ಹೀಗೆ ಅಂತ ಹೇಳ್ಕೊಟ್ಟಿದೀಯಮ್ಮ. ನನ್ನ ಭಾವನೆಗೆ ಸೀಟ್ ಬಿಟ್ಕೊಟ್ಟಿದ್ದು ಇಷ್ಟೆಲ್ಲ ಅಪಾರ್ಥ ಆಗುತ್ತೆ ಅಂತ ಅನ್ಕೊಳ್ಳಿಲ್ಲ. ನಿಮ್ಮ ಸೊಸೆನ ನೀವು ಪ್ರೀತಿ ಮಾಡಿ ಅತ್ತೆ, ಬೇಡ ನಾನು. ಆದ್ರೆ ನನ್ನ ಇನ್ಸಲ್ಟ್ ಮಾಡ್ಬಿಟ್ಟು
ನಿನಗಂಥದ್ದೇನ್ ಮಾಡಿದೆ ಪಾರ್ವತಿ? ನಿಮ್ ಕಿರಿ ಸೊಸೆಗೆ ಜುವೆಲ್ ಸೆಲೆಕ್ಟ್ ಮಾಡೋದಿದ್ರೆ ನಾನೇ ಸಂತೋಷವಾಗಿ ಸೆಲೆಕ್ಟ್ ಮಾಡ್ತಿದ್ದೆ. ನನಗ್ ಕೊಡ್ಸೋ ತರ ಯಾಕೆ ಮಾಡಿದ್ರಿ ಅತ್ತೆ? ಅಷ್ಟೇ, ನಿಮ್ ಸೊಸೆ ಆಗಿ ಇಷ್ಟು ವರ್ಷ ಆಯ್ತು, ಯಾವತ್ತಾದ್ರೂ ನಿಮ್ ಸೀರೆ ಆಗ್ಲಿ ನಿಮ್ ಒಡವೆ ಆಗ್ಲಿ ನಂಗೆ ಹಾಕೊಳ್ಳೋದು ಕೊಟ್ಟಿದ್ದೀರಾ? ಇವತ್ತು ಭಾವನ ಕೈ ಕೀ ಕೊಟ್ರಲ್ಲ, ನಂಗೆ ಹೇಗೆ ಅನ್ಸ್ಬಾರ್ದು ಅತ್ತೆ? ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪಾರ್ವತಿ. ಅತ್ತೆ ಸ್ಥಾನ ತುಂಬಾ ಸುಲಭ ಅನ್ಕೊಂಡಿದ್ದೆ. ಈ ಸೂಕ್ಷ್ಮತೆಗಳು ನನಗೆ ಅರ್ಥನೇ ಆಗಲಿಲ್ಲ. ಪದ್ಮನಾಭ, ನೀನು ನನಗೆ ಕ್ಷಮಿಸ್ಬಿಡಪ್ಪ. ಇನ್ಮುಂದೆ ಇಂಥದ್ದೆಲ್ಲ ಆಗಲ್ಲ, ಸರಿನಾ? ಶಾರದಕ್ಕ, ಏನಾಯ್ತೆ? ಯಾಕಮ್ಮ ಹೀಗಿದ್ಯಾ? ಈಗ ಲಕ್ಷ್ಮಿ ನಮ್ಮ ಯಜಮಾನ್ರ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ. ಇವ್ರು ನೋಡಿ ಅದನ್ನ ಹೇಗೆ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ಅಪ್ಪಾಜಿಗೆ ಲಕ್ಷ್ಮಿ ವಿಷಯ ಹೇಗೆ ಹೇಳೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟರಲ್ಲಿ ಇವ್ರು ಏನಾದ್ರೂ ಮಾಡ್ತಾರೆ ಶಾರದಕ್ಕ. ನಾನು ಬಿಟ್ಬಿಡ್ತೀನಿ, ಸಮೀರನ್ ಜುಟ್ಟು ಹಿಡಿದು ನಿಲ್ಲಿಸ್ತೀನಿ. ಅದಕ್ಕಿಂತ ಲಕ್ಷ್ಮಿಗೆ ಇವ್ರು ಹೀಗೆ ಅಂತ ವಿಷಯ ಎಲ್ಲ ಹೇಳ್ಬಿಟ್ರೆ, ಅಕ್ಕ ಅಕ್ಕ ನನಗೊಂದು ವಿಷಯ ಹೇಳ್ಬೇಕಿತ್ತು. ಲಕ್ಷ್ಮಿ ನೋಡಿ ಲಕ್ಷ್ಮಿ, ನೀನೀಗ ನಿನ್ನ ಮದುವೆ ವಿಷಯ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು. ಯಾರು ನಿನ್ ಕಣ್ಣಿಗೆ ಕಾಣ್ಲೇಬಾರ್ದು. ಹೌದಕ್ಕ, ಕೂತ್ರು ನಿಂತ್ರು ಅಪ್ಪಾಜಿಗೆ ಹೇಗಪ್ಪ ವಿಷಯ ಹೇಳೋದು? ಅದು ಅಲ್ಲದೆ ಮೋಹಿನಿ ಅವ್ರಿಗೆ ವಿಷಯ ಗೊತ್ತಾದ್ರೆ ಅದ್ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ತಲೆನೋವಾಗ್ಬಿಟ್ಟಿದೆ. ಕರೆಕ್ಟ್, ಅದೇ ನಿನ್ ಗುರಿ ಆಗಿರ್ಬೇಕು. ಆದ್ರೆ ಈ ನಿಮ್ ಭಾವ ಇದಾರೆ ನೋಡು. ಅಯ್ಯೋ, ಭಾವನ ವಿಷಯ ಬಿಟ್ಟಕ್ಕ ನಂಗೊಂದು ದಾರಿ ಸಿಕ್ಕಿದೆ. ಎಲ್ಲಿಗೆ ಹೋಗೋಕೆ? ಅಯ್ಯೋ, ಅಪ್ಪಾಜಿ ಹತ್ರ ನಮ್ಮ ಮದುವೆ ವಿಷಯ ಮಾತಾಡಕ್ಕೆ ಒಬ್ರು ಸಿಕ್ಕಿದ್ದಾರೆ. ಗೊತ್ತು. ಯಾರು ಹೇಳಿ? ನಿಮ್ ಭಾವ ತಾನೆ? ನೋಡಮ್ಮ, ನಿಮ್ ಭಾವ ನೀನ್ ಅನ್ಕೊಂಡಿರೋ ಅಲ್ಲ. ಹೌದು, ಅಲ್ಲ. ಅಯ್ಯೋ, ಅದಲ್ಲ ಅಕ್ಕ. ಅಲ್ಲಿ ಮೋಹಿನಿ ಅವ್ರಿಗೆ ನನ್ನ ಅರಸರು ಮಗಳು ಅಂತ ಹೇಳೋದಷ್ಟೇ ಅಲ್ಲ, ಆದ್ರೆ ಏನಂತೆ ಈ ಮದ್ವೆ ನಡಿಬೇಕು ಅಂತ ಆಜ್ಞೆ ಮಾಡೋರು ಸಿಕ್ಕಿದ್ದಾರೆ. ಇಬ್ಬರನ್ನೂ ಹುಡ್ಕೊಂಡ್ಬಿಟ್ಟೀನೇ. ಭಾರಿ ಜಾಣೆ ನೀನು. ಅಯ್ಯೋ, ಇಬ್ರಲ್ಲ ಶಾರದಕ್ಕ, ಎರಡು ವಿಷಯನ ಒಬ್ರೇ ಹೇಳೋದು. ಸೀತಾದೇವಿಯವರು ಅಂದ್ರೆ ಮೋಹಿನಿಯವ್ರ ತಾಯಿನಾ? ಕರೆಕ್ಟ್. ಅವ್ರಿಗೆ ನನ್ನ ಬಗ್ಗೆ ಪ್ರೀತಿ ಅಭಿಮಾನ ಎಲ್ಲ ಇದೆ. ನನಗೆ ಯಾವಾಗ್ಲೂ ಒಂದ್ಸತಿ ಹೇಳಿದ್ರು, ನಿನ್ನಂತವಳೆ ನಮ್ಮ ಮನೆ ಸೊಸೆಯಾಗಿ ಬರ್ಬೇಕು ಅಂತ. ಅವ್ರಿಗೇನಾದ್ರೂ ನಾನೇ ಅವ್ರ ಮನೆ ಸೊಸೆಯಾಗಿ ಹೋಗ್ತಿದ್ದೀನಿ ಅಂತ ಗೊತ್ತಾದ್ರೆ ಮೋಹಿನಿಯವ್ರ ಹತ್ರ ಗುದ್ದಾಡಿ ಆದ್ರೂ ಒಪ್ಪಿಸ್ತಾರೆ. ಮೊದ್ಲು ವಿಷಯನ ಅವ್ರಿಗೆ ಹೇಳ್ಬಿಡೆ. ಅಪ್ಪಾಜಿಗೆ ಮೋಹಿನಿಯವ್ರ ಮೇಲೆ ತುಂಬಾ ದ್ವೇಷ. ಸೀತಾದೇವಿಯವರು ಹಿಂದೆ ಅರಮನೆಯಲ್ಲಿ ಇದ್ದವ್ರಲ್ವಾ, ಅವ್ರ ಗಂಡನ ತಾನೆ ಅಪ್ಪಾಜಿಗೆ ಡ್ರೈವರ್ ಆಗಿದ್ದಿತ್ತು. ಅವರಿಬ್ರಿಗೂ ಅಪ್ಪಾಜಿ ಮೇಲೆ ತುಂಬಾ ಅಭಿಮಾನ ಇತ್ತು. ಅಪ್ಪಾಜಿಗೂ ಅಷ್ಟೇ. ಅವ್ರ ಕಡೆಯಿಂದ ಪ್ರಪೋಸಲ್ ಬಂತು ಅಂದ್ರೆ ಅಪ್ಪಾಜಿ ಒಂದೇ ಸತಿ ಇಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ. ಅಯ್ಯ, ಏನಮ್ಮ ಲಕ್ಷ್ಮಿ, ಬೇಡದಿರೋ ವಿಷಯ ಮಾತಾಡ್ತಾ ನಿಂತಿದ್ಯಲ್ಲ. ಅಡಿಗೆ ಆರೋಗುತ್ತೆ. ಬಾ ಬಾ ಬಾ, ಬೇಗ ಬಾ ಬಾ ಬಾ. ಲಕ್ಷ್ಮಿ, ಬಾಬಾ, ಬಿಸಿ ಬಿಸಿ ಅಡಿಗೆ ರೆಡಿ ಆಗಿದೆ. ನಾನೇ ಬಿಡಿಸ್ತೀನಿ. ಇವತ್ತು ನೀನು ಊಟ ಮಾಡು, ಕೂತ್ಕೋ. ಇವತ್ತು ಏನ್ ಮಾಡಿದೆ ಗೊತ್ತಾ? ಆಫೀಸಿಂದ ಬರ್ತಾನೆ ಬಾಳೆಕಾಯಿ ಕಡಲೆಕಾಳು ತಗೊಂಬಂದೆ. ನಿನ್ನ ಫೇವರೇಟ್ ಪಲ್ಯ ಮಾಡಿ ನಿನಗೆ ಬಡ್ಸೋಣ ಅಂತ. ಬರ್ಸಿ ಬರ್ಸಿ. ಪಾಪ, ನೀನು ಆಫೀಸ್ ಕೆಲ್ಸಕ್ಕೆ ಹೋಗ್ತೀಯಾ, ಅಲ್ಲಿಂದ ಬಂದು ಮನೆಯಲ್ಲಿ ಅಡುಗೆನೂ ಮಾಡ್ತೀಯ. ನನಗೆ ಅಯ್ಯೋ ಅನ್ನಿಸ್ತು. ಅದಕ್ಕೆ ನಾನೇ ನನ್ನ ಕೈಯಾರ ಮಾಡಿ ನಿನಗೆ ಬಡ್ಸೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ಊಟ ಮಾಡು. ಅಯ್ಯೋ ಚಂದ್ರಮತಿ, ಶಾರದಕ್ಕ, ನೀವ್ಯಾಕೆ ಅಲ್ಲಿ ನಿಂತಿದ್ದೀರಾ? ಬನ್ನಿ, ನೀವು ಊಟ ಮಾಡಿ. ಬನ್ನಿ, ಬಾ ಚಂದ್ರಮತಿ, ಕೂತ್ಕೋ ಕೂತ್ಕೋ. ಬನ್ನಿ ಶಾರದಕ್ಕ, ಕುತ್ಕೊಳಕ. ತಗೋ ಚಂದ್ರಮತಿ. ನೀವು ಊಟ ಮಾಡಿ ಅಡಿಗೆ ಹೇಗಿದೆ ಅಂತ ಹೇಳಿ. ಸಂತೋಷ್ ಅಲ್ವಾ ಹುಡುಗನ ಹೆಸರು? ಇವತ್ತು ಅವ್ರ ಅಣ್ಣ ಪದ್ಮನಾಭ ಅವ್ರು ಬಂದಿದ್ರು. ನನಗೆ ವಿಷಯ ತಿಳಿಸ್ಲಿಲ್ಲ ನೀನು.
ನಾನು ಬೇಜಾರು ಮಾಡ್ಕೊಂಡಿಲ್ಲ. ಹೇಗಿದೆ ಪಲ್ಯ? ಇನ್ನೂ ತಿಂದಿಲ್ಲ, ತಿನ್ಬಿಟ್ಟು ಹೇಳ್ತೀನಿ. ಮೋಹಿನಿ ಮಗ ಅಂತೆ. ಮೆಚ್ಚಬೇಕು ನಿನ್ನ ಧೈರ್ಯ, ಬುದ್ಧಿವಂತಿಕೆನಾ? ಬುದ್ಧಿವಂತಿಕೆನಾ? ಮತ್ತೆ ಶ್ರೀಮಂತರು, ಹುಡುಗ ಏನು ನೋಡಕ್ ಚೆನ್ನಾಗಿಲ್ಲ. ಅಯ್ಯೋ ತಮಾಷೆಗೆ ಹೇಳ್ದೆ, ತಿನ್ನು ತಿನ್ನು. ಅವಳು ಊಟ ಮಾಡಿದ್ಮೇಲೆ ಮಾತಾಡ್ಬೋದಲ್ವಾ? ಅಯ್ಯೋ ಮಾತು ಹೇಳ್ದೆ ಅಷ್ಟೇ. ಶರತಕ್ಕ ನಿಮಗ್ ಬಡಿಸ್ಲಾ? ಅರಸರು ಆತ್ಮ ತರ ಇದ್ದ ಅರಮನೆ ಕಿತ್ಕೊಂಡವರು ಮೋಹಿನಿ. ಅಲ್ಲಿಂದ ಬಂದ್ಮೇಲೆ ಅರಸರನ್ನು ಗಮನಿಸ್ದ್ಯಾ? ಉಸಿರೊಂದಿದೆ, ಬೇರೆ ಯಾವ ಲಕ್ಷಣನೂ ಇಲ್ಲ, ಜೀವಂತವಾಗಿದ್ದಾರೆ ಅನ್ನೋಕೆ. ಅಯ್ಯೋ ಅರಸರ ಬಗ್ಗೆ ಇರೋ ಗೌರವದಿಂದ ಹೇಳ್ತಾ ಇದ್ದೀನಿ. ಹೋಗ್ಲಿ ಬಿಡು, ಅರಸರು ಬಿದ್ದೋಗೋ ಮರ. ನೀನಿನ್ನು ಚಿಗುರ್ತಿರೋ ಸಸಿ. ಲಕ್ಷ್ಮಿ, ಪಲ್ಯ ಸೇರ್ದೇ ಇದ್ರೆ ಬಿಟ್ಬಿಡೆ, ಬರೀ ಮೊಸರನ್ನ ತಿನ್ನು. ಕರೆಕ್ಟ್. ನನ್ನ ಮಾತು ಅಡಿಗೆ ಎರಡೂ ನಿಮ್ಗೆ ಇಷ್ಟ ಆಗಲ್ಲ. ಆದರೆ ಅರಸರಳಿಯಾಗಿ ಈ ಮಾತು ನಾನು ಹೇಳಲೇಬೇಕು. ಅವ್ರನ್ನ ಬೀದಿಗೆ ತಂದವ್ರ ಮನೆಗೆ ಸೇರ್ಕೊಳಕ್ ಹೊರಟಿದೆಯಲ್ಲ, ಇದು ಸರಿನಾ? ಲಕ್ಷ್ಮಿ ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ. ಊಟ ಮಾಡು.